ಆತಳವ ಈ ಸಲನು ನನ್ನ ಆಸೆಕ್ ನೀರ್ ಬಿಟ್ಟು ಕಳಿಸ್ತಿ ಅಂದಂಗ ಆತ ಹಂಗ ಹೋಗ್ಲ್ಯಾ ನಾ ಇನ್ನ ಏನ ಯಾಕ ಏನ ಇಷ್ಟು ಮನಸ್ ಕೆಡಿಸ್ಕೊಂಡ್ ಮಾತಾಡ್ತಿದ್ದಿ? ಅಲ್ಲ ಗೌಡ್ರು ಬಂದಾರಲ್ಲ ಬಾರಿ ಹೋದೇವಣ್ಣ ನಿನ್ ದಾರಿನ ನೋಡಕತ್ತಿ ಯಾರು? ಹೌದ್ರಿ ನಾಲಿನ ಹೊಲ್ದಾಗ ದಗದ್ ಬಾಳ ಇದ್ದೀವ್ರಿ ಅದನ್ನ ಮುಗಿಸಿ ಬಂದ್ಯಾ? ದೇವಪ್ಪ ನೀನ್ ಇನ್ನೊಂದ್ ಸ್ವಲ್ಪ ತಡ ಮಾಡಿದ್ರೆ ಊರಿಗೆ ಹೋಗೇ ಬಿಡ್ತಿದ್ದ ನಮ್ಮ ಅಣ್ಣ. ಇಲ್ವಾ ಆ? ಈ ಸಲ ಭೇಟಿಯಾಗೆ ಹೋಗ್ಬೇಕಂತ ಬಂದಿನಿ. ಹೆಂಗ ಹೋಗ್ತೀನಿ ಅಂತ ಕೆಲಸ ನನ್ನ ಹತ್ರ ಏನೈತ್ರಿ ಗೌಡ್ರ? ನಿನ್ ಹೊರ ಎತ್ತಿ ಹಾಕ್ಯಾರ ಅಂತ ಹೇಳ್ತಿದ್ದಲ್ಲ, ಯಾರು ಎತ್ತಿ ಹಾಕ್ಯಾರ, ಹೆಂಗ್ ಎತ್ತಿ ಹಾಕ್ಯಾರ? ಹತ್ ಬಿಡು, ನಮ್ ಮನ್ಯಾಗಿದ್ದು ಇಷ್ಟು ದಿವ್ಸ ಆತು ನನಗ ಹೇಳುವಲ್ಲವ, ಇನ್ನು ನಿನಗ್ ಹೇಳ್ತಿದ್ದಾನಲ್ಲ ಅವ. ಹಂಗೇನಿಲ್ರಿ ಸೌಕಾರ್ತಿ, ನಿಮಗ್ ಹೇಳಬಾರ್ದು ಅವ್ರಿಗೆ ಹೇಳಬಾರ್ದು ಅಂತ ಏನಿಲ್ಲ. ಎಲ್ಲಾರಗಳಿ ನಿಮಗ್ ಹೇಳಿ ಯಾಕೆ ನಿಮ್ ತಲೆ ಕೆಡಿಸ್ಬೇಕು ಅಂತ ನಾ ಹೇಳಿಲ್ಲ ಆಟ. ದೇವಣ್ಣ, ಎಷ್ಟು ದಿವ್ಸ ಸಂಕಟ ನೀನ್ ಹೊಟ್ಟೆಗೆ ಇಟ್ಕೊಂಡ್ ಗುಳಾಡ್ತಿದಿ, ಅದ್ ಏನ ಹೇಳ್ಬಿಡು. ಸೌಕಾರ್ತಿ, ನನ್ನ ಮೇಲೆ ನೀವು ಇಷ್ಟು ಪ್ರೀತಿ ಇಟ್ಟಿರಿ ಅಂದ ಮೇಲೆ ಹೇಳ್ತೀನಿ. ಅದೇನ್ ಆತಂದ್ರ ಗೌಡ್ರ, ನನ್ನ ಮಗ್ಗ ಸಾಲಿ ಕಲಿಯಾಕಂತ ದೂರ ಊರಾಗಿಟ್ಟಿದ್ದೆ. ರೊಕ್ಕ ಬೇಕಾಗೈತಿ ಅಂತ ಹೇಳಿ ಕಳ್ಸಿದ್ನ. ಹಿಂಗಾಗಿ ನಮ್ಮೂರ್ ಸೌಕಾರ್ನ ಹತ್ರ ಒಂದು 4 ಲಕ್ಷ ಸಾಲ ಮಾಡಿದೆ. ಅವತ್ತೇನಾತಂದ್ರ, ಸೌಕಾರ ಬರ್ರಿ ಕುಂದ್ರಿ. ಆಯ್ತಾಯ್ತಾಯ್ತು. ಯಾಕ ಬಾಳ ಚಿಂತೆ ಒಳಗ್ ಕುಂತಿಯಲ್ಲ? ಮಗನ ಚಿಂತೆ ಏನಾರ ಮಾಡಕತ್ತೇನ? ಮತ್ತ ಅವನು ಬಿಟ್ರ ಮತ್ ನನಗೆ ಯಾರಾದಾರ ಸೌಕಾರ? ಅವದ ಚಿಂತೆ ಮಾಡಬೇಕು. ಇನ್ ಹೆಂಡತಿ ಚಿಂತೆ ಮಾಡಿದ್ರ ಬರ್ತಾಳ ನನ್ನ ಹೆಂಡತಿ? ಆಕಿ ಬರ್ಲಾರ್ದ ಲೋಕಕ್ಕೆ ಹೋಗಿ ಬಿಟ್ಟಾಳ. ಕರ್ಕೊಂಡ್ ಬರುದಾಗಿದ್ರ ಕರ್ಕೊಂಡ್ ಬರ್ಬೋದಾಗಿತ್ತು. ಮಗಾರ ದೂರ ಊರಾಗಿರ್ತಾರ. ಇಲ್ಲೇ ಸಾಕಷ್ಟು ಸಾಲಿದಪ್ಪ. ಕಲಸಂದ್ರ ನೀ ಎಲ್ಲಿ ಕೇಳ್ತಿ, ಕಳಿಸಿ ಕುಂತಿ, ಈಗ ಚಿಂತೆ ಮಾಡಾಕತ್ತೀವಿ. ಏನ್ ಮಾಡ್ಲಿ ಸೌಕಾರ, ನಾನು ಹೆಂಡತಿ ಸಾಯಿ ಮುಂದ ಮಗ ದೂರ ಊರಾಗ ಕರೀಲಿ, ದೊಡ್ಡ ವಿದ್ಯಾವಂತ ಆಗಲಿ, ಅವನ ಆಸೆ ಏನೈತಿ ಹಂಗ ಆಗೋದಕ್ಕ ಇಲ್ಲಿ ಮಾತ್ರ ಕಲಸ್ಬೇಡ್ರಿ ಅಂತ ಹೇಳ್ಯಾಳ. ಸಾಯಿ ಮುಂದ ಹೆಂಡತಿ ಹೇಳಿದ ಆಸೆ ಈಡೇರ್ಸ್ಬೇಕಲ್ಲ ಅಂತ ಅಷ್ಟು ದೂರ ಕಳಿಸ್ಕೊಂತೀನ್ರಿ ಅಪ್ಪ. ಹೋಲಿ, ಅಲ್ಲಾರ ಚಂದ ಕಲಿಯಾಕತ್ತೇನ? ಇಲ್ಲ, ಕಲಿಯಾಕತ್ಯಾನ, ಕಲಿತಾನ. ಈ ಧೈರ್ಯದ ಮೇಲೆ ಅದೀನಿ. ಅಲ್ಲಿ ಅವ ಏನ್ ಮಾಡಾಕತ್ಯಾನೋ. ನೂರ್ ಅಂದಾಗ ಹೇಳವ್ರು ಕೇಳವ್ರು ಯಾರು ಇರ್ಲಿಲ್ಲ ಅಂದ್ರೆ ಉಡಾಡ್ರ ಜೊತೆ ಬಿಟ್ಟು ಮತ್ತೆ ಯಾರು ಕೂಡ ತಿರ್ಗಾಡ್ತಾನೋ. ಬ್ಯಾಡಂತ ಕರ್ಸ್ಬೇಕಂತೀನಿ, ಅವನು ವಿದ್ಯೆ ಹಾಳಾಕೈತಿ. ಒಟ್ಟ ರೊಕ್ಕ ಬೇಕಂತಾನ ಇದ್ದು ಹೊಲ ಮಾರ್ಯಾರ ರೊಕ್ಕ ಕೊಟ್ಟಿನಿ. ಇನ್ನು ಉಳಿದಿದ್ದ ಅದ ಒಂದು ಹೊಲ ನಿಮಗ್ ಗೊತ್ತೈತಿ, ಅದನ್ನಟ್ಟು ಮಾರು ಪರಿಸ್ಥಿತಿ ಬಂದು ಬಿಟ್ಟೈತ್ರಿ. ಇದು ಆಗಿಬಾರ್ದು ನೋಡ್ ನನಗ. ಇದ್ದದ್ದೊಂದು ಹೊಲ ಅದು ಮಾರ್ಬೇಡ ಅಂದೆ. ಮಾರ್ಬೇಡ ಅಂದ್ರ ಬ್ಯಾರೆ ದಾರಿ ಎಲ್ಲಿ ಐತಿ ಸಾವ್ಕಾರ? ನನಗ ಅವಂಗಾರ ರೊಕ್ಕ ಕಳಿಸ್ಬೇಕು, ನನ್ ಹೆಂಡತಿ ಆಸೆ ಈಡೇರಿಸ್ಬೇಕು. ಅವಳ ಆಸೆ ಈಡೇರಿಸೋ ಸಲುವಾಗಿ ನೀ ಅದು 1 ಎಕರೆ ಹೊಲ ಮಾರ್ಕೊಂಡ್ ಕುಂತಂದ್ರ ನಾಳೆ ಈ ನಿನ್ನ ಮಗ ನಿನಗ್ ಕೈ ಕೊಟ್ರೆ ಮಾಡುದೇನು? ಅದನ್ನ ಯಾರ್ ಕಂಡು ಬಂದಾರ್ರಿ ಅಪ್ಪ? ಮಗನ ಮೇಲಂತೂ ನಂಬಿಕೆ ಇಟ್ಟಿನ್ರಿ. ಏನಾರ ಆಗೋಲ್ದಕ್ಕ ಅದನ್ನೊಂದು ಮಾರಿ ಬಿಡ್ತೇನ್ರಿ. ಇಷ್ಟಂಕಾರ ಹೇಳಿನಪ್ಪ. ಹೇಳೋರು ಎಷ್ಟ್ ಹೇಳ್ತಾರ? ಮಾರ್ಲಿಲ್ಲ ಅಂದ್ರ ಮತ್ತ ರೊಕ್ಕದ ವ್ಯವಸ್ಥೆ ಹ್ಯಾಂಗ್ ಮಾಡ್ಲಿರಿ ಸೌಕಾರನ? ಅಲ್ಲೂ ಎಲ್ಲಾರ ಕೈಗಾಡ ಬೈಗಾಡ ಮಾಡ್ಕೋ, ಹೊಲ ಮಾರ್ಬೇಡ. ಕೈಗಡ ಯಾರ್ ಕೊಡ್ಬೇಕ್ರಿ ಅಪ್ಪ? ಹ, ನೀವ ದೊಡ್ಡ ಮನಸ್ ಮಾಡಿ ಕೊಟ್ರಿ ಅಂದ್ರ ಒಮ್ಮೆಲೆ 4 ಲಕ್ಷ ಅಂದ್ರ ಸೋಮಪ್ಪ ಸಾವ್ಕಾರ ಇಡೀ ಊರಿಗೆ ರೊಕ್ಕ ಕೊಡ್ತೀರಿ. ಯಾಕ ನನಗ್ ಕೊಡಕ ಲೆಕ್ಕ ಹಾಕಾಕತ್ತೀರೋ ಏನ ನನ್ನ ಮೇಲೆ ನಂಬಿಕೆನ ಇಲ್ಲ ಅಂತೀರೋ? ಹಂಗಲ್ದಿಯಪ್ಪ, 4 ಲಕ್ಷ ಅಂದ್ರ ಹೊಂಡಸುದು ಇರ್ಲಿ. ನಾನು ಒಬ್ರು ಬ್ಯಾರೆದವ್ರ ಕಡೆ ಕೇಳ್ತೀನಿ ಖರೆ, ಆದ್ರ ಅವ್ರು ನಾನು ಕೊಟ್ಟಾಗ ಹಂಗ ಕೊಡವ್ರಲ್ಲೋ. ಏನಾರ ಒಂದ್ ಸ್ವಲ್ಪ ಅಡ ಇಡಬೇಕಾಗತ್ತ ಅವ್ರಿಗೆ. ಅಡ ಇಡಕ ನಂತಾಕ ಏನೈತ್ರಿ ಸೌಕಾರ? ಇರೋದ ಅದು ಒಂದ ಹೊಲ ಅಲ್ಲ, ಅದನ್ನ ಇಟ್ಕೊಂಡು ಕೊಡಕ್ ಹೇಳ್ರಲ್ಲ. ರೊಕ್ಕದ ವ್ಯವಸ್ಥೆ ಮಾಡ್ತೇನಂತ ಹೋದ್ನ, ಮುಂದ ರೊಕ್ಕ ವ್ಯವಸ್ಥೆ ಮಾಡ್ಕೊಂಡು ಬಂದ. ಹಾ ಸೋಮನಗೌಡ್ರ ಬಂದ ಬಿಡ್ರಿ. ಬನ್ನಿ ನೋಡ್ಬಾ ದೇವಪ್ಪ. ಏನಾದ್ರಿ ಕೆಲಸ ಆತ್ರಿ? ಏನ್ ಮರ ನಿನ್ ಸಂಬಂಧ ಎಲ್ಲಾ ಅಡ್ಡಾಡಿ ಕೆಲಸ ಮಾಡ್ಕೊಂಡ್ ಬಂದ್ಯಾ.
ಚಲೋ ಆತ್ ಬಿಡ್ರಿ. ಈಗ 4 ಲಕ್ಷ ರೂಪಾಯಿ ಬಾಂಡ್ ಬರ್ಸಿದ್ವಿ. ಹಾ ಅವ್ರ ಏನಂದ್ರು ಇಲ್ಲ 4 ಮಂದಿ ಪಂತ್ರ ಸಾಕ್ಷಿ ಹಾಕಿರ ಕೊಡ್ತೀನಿ ಅಂದ್ರು. ಹೌದ್ರಿ. ಮತ್ತ ಮೊದಲ ನಾವೆಲ್ಲಾ ಪಂತ್ರ ಸಾಕ್ಷಿ ಮಾಡಿಸಿ ಎಲ್ಲಾ ಸಹಿ ಬಾಂಡ್ ಬರಿಸಿ ಈಗ ಎಲ್ಲಾ ಅಲ್ಲಿ ಸಹಿ ಮಾಡಿಸ್ಕೊಂಡ್ ಬಂದಿನಿ. ಈಗ ನಿಂದೊಂದ್ ಸಹಿ ಮಾಡಿಬಿಟ್ರೆ ಮುಗೀತು. ನನಗೇನು ಗೊತ್ತಾಗೈತ್ರಪ್ಪ, ನೀವ್ ಹೆಂಗ್ ಹೇಳ್ತೀರ ಹಂಗ ಕೇಳ್ತೀನಿ ಅಟ. ಬರಿತೇನು ಬರಿಯಾಕ ಕೇಳಿ ಬರ್ತೈತಿ ಗೌಡ್ರ. ನಾ ಅದಕ್ಕ ಗೊತ್ತಾಗಿ ಇನ್ನ ಅದಕ್ಕೊಂದ್ ಹೊಳ್ಳಿ ಅಡ್ಡಾಡ್ಲಾಗ್ತದ ಮತ್ ಬ್ಯಾಡ ತಂದ ಬಿಟ್ಟಪ್ಪ. ಇಲ್ಲಿ ಬಟ್ ಈ ಕೈ ಹೋಗ್ಬರ ಸರಿಯಾದ ಟೈಮ್ಗೆ ಬಡ್ಡಿ ಗಂಟು ಕೊಡ್ಬೇಕು. ಮತ್ ಬಡ್ಡಿ ಗಂಟು ಕೊಡ್ಲಿಲ್ಲ ನನಗೂ ಸಮಸ್ಯೆ ತರಬಾರ ನೀನು. ಮತ್ ಬೇರೆದವ್ರ ಕಡೆ ತಂದು ನಿನಗ್ ಪುಣ್ಯ ಮಾಡಕ್ ಹೋಗಿ ಎಷ್ಟೋ ಮಂದಿ ತಾವು ಸಿಕ್ಕೊಂಡು ಜಾರ್ತಾರ, ಹಂಗ ನಾನು ಸಿಗದಾಕ್ ಹೋಗ್ಬೇಡ. ಅದಕ್ಕೆ ಎಲ್ಲಾ ಇದೆ ಬರ್ದೈತಿ, ಡೇಟ್ ಹಾಕೈತಿ, ಎಲ್ಲಾ ಐತಿ. ಯಾಕಲ್ತವ್ರಿ ನೀವ್ ಹೇಳ್ದಂಗ ನಾ ತುಂಬ್ತೀನಂತ. ಆಯ್ತು, ಟಿಕೆಟ್ ಬಂದು ರೊಕ್ಕ ಎಲ್ಲ ಎಣಸೋದು ಬಿಡು ಮನಿ ಕಡೆ ಬಂದು. ಇಷ್ಟು ಮಾಡಿ ರೊಕ್ಕದ ವ್ಯವಸ್ಥೆ ಮಾಡಿದ್ ಬಿಡ್ರಿ. ಮುಂದೆ ನನಗೆ ವ್ಯವಸ್ಥೆ ಆಯ್ತು, ಒಂದು 3-4 ವರ್ಷ ಬಿಟ್ಟು ಕೇಳಾಕ್ ಹೋದ್ಯಾ. ನಮಸ್ಕಾರ ಸಾವ್ಕಾರ. ನಮಸ್ಕಾರ ದೇವಪ್ಪ, ನಮಸ್ಕಾರ. ನಿಮ್ಗೆ ಭೇಟಿ ಆಗ್ಬೇಕಂತ ಬಂದೇನ್ರಿ. ಯಾಕ ಅಂತ ಕೆಲ್ಸ ಏನಿತ್ತು? ಅದ ಏನಿಲ್ರಿ, ಅದು ಈಗ 3-4 ವರ್ಷದ ಹಿಂದ ಮತ್ತೆ ಇದನ್ನ ಹಾಕಿದ್ವಲ್ಲ, ಅದಕ್ಕ ರೊಕ್ಕದ ವ್ಯವಸ್ಥೆ ಮಾಡಿದ್ದೇನ್ರಿ. ಅದನ್ನ ಬಿಡಿಸ್ಕೊಳ್ಳೋಣ ಅಂತ್ರಿ. ಬಿಡಿಸ್ಕೊಳ್ಳೋದು? ಹಾ. ಏನ್ ಹೋದೇವಪ್ಪ, ಮಾರಿದ ಹೊಲ ಬಿಟ್ಟು ಕೊಡ್ತಾರನ? ಏನ್ ಹೇಳಕತ್ತೀರಿ ಸಾವ್ಕಾರ? ಅಲ್ರಿ ನಾ ಏನೇ ಮಾರಿನ ಅದನ್ನ ಅವತ್ತು ಬರೀ ಬರದ್ ಕೊಡೋಣ ಅಂತ ಹೇಳಿದ್ರಿ ಇಲ್ಲಿ ನೀವು. ಕೊಚ್ಚಿದ್ ಹೇಳಿದ್ರು ಹೋದೇವಪ್ಪ. ಅವತ್ತು 22 ಲಕ್ಷ ರೂಪಾಯಿ ಯಾವಾಗಿಲ್ಲ ಅದು? ಒಂದು 3 ವರ್ಷ ತಿಂದು ಬಿಡುದಂತ ಮಾತಾಗಿತ್ರಿ. ತಿಂದು ಬಿಡುದು ಅಲ್ಲೋ, 22 ಲಕ್ಷ ರೂಪಾಯಿ ಹೊಲ ಮಾರಿದ್ದು ಬಾಂಡ್ ಐತೆ ಅವ್ರ ಹತ್ರ. ಅದ ಬಾಂಡ್ ಹೌದಲ್ರಿ, ಅವತ್ ನನ್ನ ಕಡೆಯಿಂದ ಸಹಿ ಮಾಡಿಸಿದ್ರಲ್ಲಿ ನೀವು. ಹೌದು, ಅದ ಬಾಂಡು. ಆರ 22 ಲಕ್ಷ ರೂಪಾಯಿ ಖರೀದಿ ಅಂತ ಬಂದ್ ಕೊಟ್ಟೈತಿ, ಉಂಡು ಬಿಡುದು ಅಂತ ಬರ್ದಿಲ್ಲ ಅದ್ರಾಗ. ಇದೇನ್ ಹೇಳಕತ್ತೀರಿ ಸಾವ್ಕಾರ? ನನಗ್ ಕೊಟ್ಟಿದ್ ಬರ 4 ಲಕ್ಷ ಅಲ್ಲೇನ್ರಿ? ಆಯ್ತು, ಅವತ್ತು ನಿನ್ನ ಕೈ ಕೊಟ್ಟದು 4 ಲಕ್ಷ ಖರೆ. 22 ಲಕ್ಷ ರೂಪಾಯಿ ಹೊಲ ನನ್ನ ಹೆಸರಲ್ಲಿ ಬರ್ಸ್ಕೊಂಡಿನಿ. ನೀನ್ ಏನಾರ ಅದನ್ನ ಏನಾರ ಮಾಡುದಿದ್ರೆ ಯಾಕೆ ಕೋರ್ಟ್ಗೆ ಹೋಗು, ನಾನು ನೋಡ್ತೀನಿ ಮುಂದ. ಅಲ್ಲ ಸಾವ್ಕಾರ ನನಗ್ ಮೋಸ ಮಾಡಿದ್ ನಾನು ಯಾರಿಗ್ ಕೇಳ್ಬೇಕಪ್ಪ? ನಾ ಇನ್ನ ದೇವ್ರ ಇದೇನ್ ತಂದಿತ್ತಪ್ಪ, ಇಷ್ಟ ಕತಿ ಮಾಡ್ಬಿಟ್ಟ ನನಗ. ನಾ ಅವನ್ನ ನಂಬಿದ್ದೆ, ಅವ ನನಗ ದ್ರೋಹ ಮಾಡಿದ. ಇಷ್ಟೆಲ್ಲಾ ಸಂಕಟ ನೀನ್ ಹೊಟ್ಟೆಗೆ ಇಟ್ಕೊಂಡು ಅದ್ ಹೆಂಗ್ ಕಾಲ ಕಳೆದಿವ ತಮ್ಮ? ನನಗ್ ಗೊತ್ತಿತ್ತು ಇವನ್ ಮುಖ ನೋಡಿದಾಗ ಒಮ್ಮೆ ಇವ್ಗ್ ಯಾರೋ ಮೋಸ ಮಾಡ್ಯಾರ ಅಂತ. ಅಣ್ಣ ಹಠಕ್ ಬಿದ್ದು ಈ ವಿಷಯ ತೆಗೆದು ಬಾಳ ಚಲೋ ಮಾಡಿದೆ ನೋಡಪ್ಪ ಅಣ್ಣ. ಇಲ್ಲಾಂದ್ರ ಈ ಹುಡುಗ ಏನ್ ಹೇಳ್ತಿದ್ದಿಲ್ಲ, ಮನಸ್ಸಿನಾಗ ಇಟ್ಕೊಂಡ್ ಸುಮ್ನೆ ಕೊರಗ್ತಿದ್ದ. ಅಣ್ಣ ಈ ವಿಷಯ ನನ್ನ ಮಕ್ಕಳಿಗೆ ಹೇಳ್ತೀನಿ, ಅವ್ರು ಏನೇ ಒಂದು ನಿರ್ಧಾರ ಮಾಡಿ ಇವ್ನ ಏನ್ ಮೋಸ ಮಾಡ್ಯಾರ ಅವ್ರಿಗೊಂದ್ ಕೈ ತಗೊಂತಾರ. ಸಾವ್ಕಾರ್ತಿ ನಿನ್ ಕೈ ಮುಗಿತೀನಿ ತಾಯಿ, ನನ್ನ ಸಂಕಟ ನನಗೇ ಇರ್ಲಿ. ಈ ಸುದ್ದಿ ಹುಡುಗರಿಗೆ ಹೇಳಿ ಅವ್ರ ತಲೆ ಕೆಡಿಸಿ ಅನಾಹುತ ಮಾಡೋದು ಬ್ಯಾಡ್ಯವ. ಹಂಗೇನಾರ ನೀ ಈ ಸುದ್ದಿ ಹೇಳಿದ್ರ ನಿನಗ ನನ್ನ ಮೇಲೆ ಹಣೆ ಐತ್ ನೋಡವ. ದೇವಣ್ಣ ಹನುಮಂತಪ್ಪ. ಓ ಗೌಡ್ರ ಬರ್ರಿ ಒಳಗ. ನಮಸ್ಕಾರ ರೀ. ಅದಿರ್ಯಾ? ನಾ ಅದಾರ ಇಲ್ಲ ಅಂತ ಮಾಡಿದ್ನಪ್ಪ. ನೀವ್ ಇರ್ತಾರ ನಾವ್ ಇರೋರ್ರಿ. ನಾವೇನ್ ಬಿಡೋ ಮಾರಾಯ, ಅವ ಕರಿತನ ಇಲ್ಲೇ ಇರೋರ. ನಾವು ಅವ್ರವ್ರೇ ಗೌಡ್ರ, ಕುಂದ್ರ ಬರ್ರಿ. ತಂಗಿ ಐ ಅನ್ನಲ್ಲ ದನಿ ಕೇಳ್ದಂಗ ಆತು, ಇಲ್ಯಾಕ್ ಬರ್ತಾನಂತ ಅನುಮಾನ ಆತು. ನಿನಗಂತೂ ಕಣ್ ಕಾಣಂಗಿಲ್ಲ ಪಾಪ, ದನಿ ಮೇಲೆ ಗುರ್ತ ಹಿಡಿಬೇಕಲ್ವಾ? ಕಣ್ ಕಾಣ್ಲಿಲ್ಲ ಅಂದ್ರೆ ಏನಾತಣ್ಣ? ನಿನ್ ಧ್ವನಿ ಗೊತ್ತ ಹಿಡಂಗಿಲ್ಲ ನಾನು. ನಾ ಇಲ್ಲದಿನ ಅಂತ ನಿನ್ಗೆ ಯಾರು ಹೇಳಿದ್ರು? ಮೊದಲ ತೋಟದ ಮನೆಗೆ ಹೋದ್ನೆ, ನೀ ಕಾಣ್ಲಿಲ್ಲ. ನೀ ಏನ್ ಮಾಡ್ಬೇಕು ಅಂತ ಮಗ್ಗಲ್ದನ ಅವ್ರನ್ನ ಕೇಳಿದೆ. ಅಲ್ಲಿ ಹನುಮಂತಪ್ಪರ ಮನೆಗೆ ಹೋಗ್ಯಾರ ನೋಡ್ರಿ ಅಂತಂದ್ರು. ಹನುಮಂತಣ್ಣ ಅವನ್ ತಗದಾಗ ಹೇಳಿದ್ದ, ಅದಕ್ಕಾಗಿ ನನಗೆ ಇಲ್ಲೇ ಬಾ ಅಂತ ಕರೆಸ್ಕೊಂಡ. ಇರ್ಲಿ ಬಿಡವ. ಹೌದು, ಹೊಲ್ದಾಗ ನಿನ್ ಮಕ್ಕಳ ಕಾಣ್ಲಿಲ್ಲ, ಎಲ್ಲಿ ಹೋಗ್ಯಾರ ಅವ್ರು? ಇರೋದಾಗ ಕುಸ್ತಿಗೆ ಹೋಗ್ಯಾರ್ರಿ. ಅದಕ್ಕಂತೇನ್ರಿ
ಯಾಕಂದ್ರ ಕುಸ್ತಿ ಅಂದ್ರೆ ಭಯಂಕರ ಜೀವ ಮಕ್ಕಳು ಹಾರಾಡ್ಕೊಂತ ಹೋಗ್ತಾರ ಕೂಡ ಬೇಡ ನೀರ್ ಬೇಡ. ಬ್ಯಾಡ ಬ್ಯಾಡ ಎಲ್ಲೂ ಹೋಗ್ ಬ್ಯಾಡ ಅಂದ್ರೆ ನನ್ ಮಾತ ಕೇಳಂಗಿಲ್ಲ ಅಣ್ಣ. ಬಾಳ ಹೊಂಬ್ರು ಅದು ನಿನ್ನಂಗ ಅದಾರ ನೋಡು. ಹೌದ್ ಮತ್ತ ಹಂಗ ಹೋಂಬ್ರಿದ್ದಲೆ ಕುಸ್ತಿಯಾಗ ಹೆಸರು ಮಾಡಕ್ ಸಾಧ್ಯ ಐತಿ. ಮೊದ್ಲ ನನಗ ಕಣ್ಣು ಕಾಣಂಗಿಲ್ಲ. ಊರ್ ಬಿಟ್ಟು ಊರ್ಗ್ ಹೋಗಿ ಏನಾರ ಮಾಡ್ಕೊಂಡ್ ಬಂದಾವು ಅಂತ ನನಗ್ ಬಾಳ ಹೆದರಿಕೆ ಆಗಾಕತ್ತೈತಿ. ತಂಗಿ ನೀ ಏನ ಹೆದರ್ಬೇಡವ, ಅವ್ರೆಲ್ಲ ರಗಡ್ ಗೆದ್ದು ಬರೋಷ್ಟು ಶಕ್ತಿ ಐತಿ ಅವ್ರ ಕಡೆ. ಮತ್ತ ಅದಕ್ಕಂತೆ ನನ್ನ ಯಾರಪ್ಪ ಹನುಮಂತಣ್ಣ ಎಲ್ಲಾದ್ರೂ ಗೆದ್ದ ಬರ್ತಾರ ಬಿದ್ದು ಬರೋದಿಲ್ಲ. ಹನುಮಂತಪ್ಪ ತಂಗಿದು ಇನ್ನು ಕೆಲಸ ಐತೆ ಏನ್ ಮುಗ್ದೈತೆ? ಎಲ್ಲ ಮುಗ್ದೈತ್ರಿ. ಅವ ನನ್ ಬಿಡಾಕ್ ಬರ್ಬೇಕಂತ ಮಾಡಿದ್ದ. ಹಂಗು ನೀ ಬಂದೆಲ್ಲ, ನಾನು ನೀನು ಕೂಡ ಹೋಗೋಣಂತ ಅಣ್ಣ. ಅಣ್ಣ ನಾವ್ ಮನೆಗಾರ ಬಂದೀವಿ ಇಲ್ಲಿಗ. ಬಂದಿವಲ್ಲ ಮನೆಗೆ ಬಂದಿವ. ಹಂಗ ನಡಿ ಮತ್ ಮನ್ಯಾಗ ಕುಂತ ಮಾತಾಡೋನು. ಮನ್ಯಾಗ ಕುಂತ ಮಾತಾಡೋದು ಐತಿವಾ. ಇಲ್ಲೇ ತಣ್ಣಗ ಗಾಳಿ ಐತಿ, ಬಿಸಿಲಿಲ್ಲ, ಏನಿಲ್ಲ, ನೆಳ್ಳ ಐತಿ, ಆರಾಮ್ ಕುಂತ ಮಾತಾಡೋನು ಅಂತ ಹೇಳಕತ್ತೀನಿ ನನಗೆ. ಹೆಂಗಂತ್ಯ? ಆಯ್ತಾಳಣ್ಣ ಕುಂದ್ರು. ಅಣ್ಣ ಏನ ಹೇಳ್ತೇನೆ ಅಂದಿದ್ದಲ್ಲ, ಏನದು? ನೋಡುವ, ಸುತ್ತಿ ಬಳಸಿ ಮಾತಾಡೋದು ಬೇಡ. ನನ್ನ ಮಕ್ಕಳನ್ನ ನಿನ್ ಮನಿ ಸ್ವಸ್ಥಾರ ಮಾಡ್ಕೊ ಅಂತ ನಿನ್ನ ರಗಡ ಸಲ ಹೇಳಿನಿ. ಯವ್ವಾ ಮತ್ತ ಅದ ಸುದ್ದಿ ತೆಗಿತಲ್ಲ ಅಣ್ಣ ನೀನು. ನಾನು ಯಾಕೆ ಬ್ಯಾಡ ಅಂತೀನಿ ಅನ್ನೋದು ಸ್ವಲ್ಪ ವಿಚಾರ ಮಾಡು. ವಿಚಾರ ಮಾಡಿನವ. ನೀ ಹೇಳುದೇನು? ನನ್ನ ಮಕ್ಕಳು ಕಲ್ತಿಲ್ಲ, ನಿನ್ನ ಮಕ್ಕಳು ಕಲ್ತಾವಂತ ಅಷ್ಟೇ ಹೌದಲ್ಲ ಹೇಳುದು? ಹೌದಣ್ಣ, ಕಂಡಪಟ್ಟಿ ಕಲ್ತು ಹುಡುಗರು ಈ ನಮ್ಮ ಒಕ್ಕಲ್ತನಕ ಹೆಂಗ್ ಹೊಂದ್ಕೊಂತಾವ ಹೇಳ್ ನೋಡೋನು. ದೇಶದಾಗ ಇಲ್ಲದ ಮಾತಾ ಹೇಳಕ್ಯವ ನೀನು. ಯಾಕ ನನ್ನ ಮನೆ ಒಕ್ಕಲ್ತನ ಇಲ್ಲ, ನನ್ನ ಮಕ್ಕಳನ್ನ ಒಕ್ಕಲ್ತನ ನೋಡಿಲ್ಲ? ಅಣ್ಣ ನಿನ್ನ ಮಕ್ಕಳು ಒಕ್ಕಲ್ತನ ನೋಡ್ಯಾವು, ಆದ್ರ ಒಕ್ಕಲ್ತನ ಮಾಡಿಲ್ಲ. ನನಗಂತೂ ಕಣ್ ಕಾಣಂಗಿಲ್ಲ. ಬಂದು ಸ್ವಸ್ಥರು ಅವರು ಒಕ್ಕಲ್ತನಕ ಸ್ವಲ್ಪ ಸಹಾಯ ಮಾಡೋದು ಬೇಡ, ಮಂತನ ನೋಡ್ಕೊಂಡು ಹೋಗುದು ಬೇಡ. ಮನಿತನ ನೋಡ್ಕೊಂಡು ಹೋಗೋದ್ರಾಗ ಏನ್ ಕಡಿಮೆ ಇಲ್ವ ನನ್ನ ಮಕ್ಕಳು? ಇನ್ನು ಒಕ್ಕಲ್ತನನ ಮದುವೆಯಾಗಿನ ತಾವ ಸುಧಾರಣೆ ಕರ್ಬಿಡು. ನನಗ್ ಓದ್ ಹಿಡ್ದೈತ್ ನೋಡಣ್ಣ. ಕಂಡಪಟ್ಟಿ ಸಾಲಿ ಕಲ್ತು ಹುಡುಗ್ಯಾರು ಹೊಲ ಮನಿ ದಗದ ಮಾಡ್ರಿ ಅಂತ ನಾನು ಹಂಗ ಹೇಳಣ್ಣ. ಬೇಡವ ನೀನು. ನಿನ್ ಕಣ್ ಮುಂದ್ ಬೆಳೆದ ಹುಡುಗರವು ಹೇಳಿ ಮಾಡಿಸ್ಕೊಳಕ್ ಆಗಂಗಿಲ್ಲ, ನಿನ್ಗೆ ಹಕ್ಕಿಲ್ಲನ? ಅಣ್ಣ ಸ್ವಾದ್ರತ್ಯಾಗಿ ಆ ಹುಡುಗ್ಯಾರ ಮೇಲೆ ನನಗ್ ಹಕ್ಕನು ಅಷ್ಟ ಐತಿ, ಪ್ರೀತಿನೂ ಅಷ್ಟ ಐತಿ ಅಣ್ಣ. ನಾಳೆ ನನ್ನ ಮಕ್ಕಳು ಈ ಮನ್ಯಾಗ ಸುಖವಾಗಿರ್ತಾರ ಅಂತ ನನಗ್ ನಂಬಿಕೆ ಐತಿವಾ. ಆ ನಂಬಿಕೆ ಹುಸಿ ಆಗಬಾರ್ದು ಅಂತ ನನಗ ಚಿಂತೆ ಹತ್ತೈತಣ್ಣ. ಅಂದ್ರ ನನ್ನ ಮಾತಿಗೆ ನೀನ್ ಒಪ್ಪಿಗಿಲ್ಲ ಅಂದಂಗಾತು. ಬ್ಯಾಡ್ ಬಿಡಿ ಅಣ್ಣ. ಆಸೆ ಇಟ್ಕೊಂಡು ಮಂದಿ ಬನ್ಸ್ಯಾಗ ಕಲ್ ಹಾಕಿದಂಗ ಮಾಡಿದಲ್ವಾ? ಅಣ್ಣ ಹಂಗೆಲ್ಲ ತಿಳ್ಕೊಬೇಡಣ್ಣ. ಮುಂದೆ ದೇವ್ರ ಇಚ್ಛೆ ಹೆಂಗೈತೋ ಹಂಗ ಆಗ್ಲಿ. ಆತು ಬಿಡುವ. ದೇವ್ರ ಮೇಲೆ ಭಾರ ಹಾಕಿ ಅಂದಿಂದ ಅವ್ರ ಹಣೆ ಬರ್ದಾಗ ಏನ್ ಇರ್ತೈತಿ ಹಂಗ ಆಕತಿ.